ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಗೈಸ್, ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾವಿವಾಗ ದೇವಸ್ಥಾನ ಹತ್ರ ಬಂದಿದ್ದೀವಿ, ಕುಕ್ಕೆ ಸುಬ್ರಹ್ಮಣ್ಯ ಮುಗಿಸ್ಕೊಂಡು. ಸೊ ಇವಾಗ ನಾವು ಬಸವೇಶ್ವರ ದೇವಸ್ಥಾನ ಹತ್ರ ಬಂದಿದ್ದೀವಿ, ಕುಕ್ಕೆ ಸುಬ್ರಹ್ಮಣ್ಯ ನೋಡಿಕೊಂಡು. ఏమైంది జాతక అందరు బయట ఇక్కడ ಇವಾಗ ಬೇಲೂರಿಗೆ ಬಂದಿದ್ದೀವಿ ನಾವು. ಇವಾಗ ನೋಡೋಣ, ಪ್ಲೇಸ್ ತುಂಬ ಚೆನ್ನಾಗಿದೆ ಒಳಗಡೆ ಎಲ್ಲ. ಇವಾಗ ಬೇಲೂರಲ್ಲಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಬೇಲೂರು. ನಾನು ಯಾವತ್ತೂ ನೋಡೇ ಇಲ್ಲ, ಈ ನಿಯರ್ ಬೈ ಇದ್ರೂ ಕೂಡ ನಾನು ಯಾವತ್ತೂ ನೋಡೇ ಇಲ್ಲ. ಸೂಪರ್ ಪ್ಲೇಸ್. ಎಲ್ಲ ಒಂದೊಂದು ಕಲೆಗೂ ಕೂಡ ಒಂದೊಂದು ಅರ್ಥ ಇದೆ. ಎಷ್ಟು ಡಿಸೈನ್ ಆಗಿದ್ದು ಶಿಲೆಗಳನ್ನ ಮಾಡಿದ್ದಾರೆ ಅಂದರೆ ಎಂತ ಬಾಣದ ಅಂಟಿ ಪ್ಲೇಸು. ಸೋಮಿಂಡದಕ್ಕಿಂತ ಅన్ని ಪ್ಲೇಸ್ಲಕ್ಕಿಂತ ಇದೇ ಬಾಣದ ಪ್ಲೇಸ್. ಆಂಟಿ ಎಲ್ಲ ಉಂಟು ಪ್ಲೇಸ್. ಎಂಡ ಪ್ಲೇಸ್ ತುಂಬ ಅಲ್ಟಿಮೇಟ್ ಆಗಿದೆ. ಒಂದೊಂದು ಕಲೆಗೂ ಎಷ್ಟು ಡಿಸೈನ್ ಆಗಿ ಒಂದು ರಾತ್ರಿಯಲ್ಲಿ ಇಷ್ಟು ಕೋಟೆನ ಕಟ್ಟಿದ್ದಾರೆ ಅಂದರೆ ತುಂಬ ಅದ್ಭುತವಾದ ವಿಷಯ. ನೋಡಿ, ಇಲ್ಲಿ ಹೆಜ್ಜೆ, ಪಾದದ ಗುರುತುಗಳು ಎಲ್ಲ ಕಡೆನೂ. ಇಲ್ಲಿ ನೋಡಿ ಎಷ್ಟು ಹೆಂಗಿದೆ ಅಂತಂದರೆ ಒಂಥರ ನೋಡೋಕ್ಕೆ ಒಂದು ಎರಡು ಕಣ್ಣು ಸಾಲದು ನಮಗೆ. ಎಷ್ಟು ಚೆನ್ನಾಗಿದೆ ಅಂತಂದರೆ ಸೂಪರಾಗಿದೆ. ನೋಡಿ, ಒಂದು ನೈಟಲ್ಲಿ ಹಿಂಗೆಲ್ಲ ಕಟ್ಟಿದ್ದಾರೆ ಅಂದರೆ ಒಂದೇ ನೈಟಲ್ಲಿ ಸಾಳ್ವರು ಅನ್ನೋರು ಚೋಳರು
ಎಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ. ಯಪ್ಪ, ಈ ಪ್ಲೇಸಲ್ಲಿ ತುಂಬಾ ಮೂವಿ ಶೂಟಿಂಗ್ಸ್ ಎಲ್ಲ ನಡೆದಿದೆ. తెల్లగైతే ఇలా కట్టిపోవాలి అంకల్. ఎవరు ಇದು ಈ ಥರ ಡಿಸೈನ್ಸ್ ಹೇಗೆ ಅನ್ಸ್ತದೆ ಅಕ್ಕ? ಇದು ಇಲ್ಲ ಕಂಬಲ್ದು ಹೇಗೆ ಅನ್ಸ್ತದೆ, ನಿಲ್ಸಿ ಅಲ್ಲೇ పెట్టుకున్నారు కదా. ఇదే కంబల్ కదా కయ. ಇದು ಇಟ್ಲಡಿ ಕಂಬಲ್ಲಿ ನಿಲ್ಪ ಹೆಟ್ಟಕ್ಕೆ ಸೇರಿಸಿದ್ರು, ಅಲ್ಲೇ ಇಡಿಸ್ಕೊಂಡರು. ಪುರಾತನ ಕಾಲದ ಹಳೆ ಕಾಲದ ಶ್ರೀ ವಿಷ್ಣು ದೇವಾಲಯ, ತುಂಬ ಮಹತ್ವವಾದ ನಾರಾಯಣ ಶ್ರೀ ವಿಷ್ಣು ದೇವಾಲಯ ತುಂಬ ಚೆನ್ನಾಗಿದೆ. ಒಳ್ಳೊಳ್ಳೆ ಶಿಲೆಗಳನ್ನ ಕೆತ್ತಿ ಒಳ್ಳೆ ತುಂಬ ಡಿಸೈನಾಗಿ ಮಾಡಿದ್ದಾರೆ. ತುಂಬ ವಿಶೇಷವಾಗಿ ನೋಡೋಕ್ಕೆ ಸ್ವರ್ಗನೇ ಇದೆ, ಬಹಳ ಚೆನ್ನಾಗಿದೆ. ಒಂದೇ ರಾತ್ರಿಯಲ್ಲಿ ಬೆಳಗಿನ ಜಾವ ಆಗಷ್ಟರಲ್ಲಿ ಕಟ್ಟಿರೋಂಥ ದೇವಾಲಯ ಇದು. ತುಂಬ ವಿಶೇಷವಾಗಿರುವ ದೇವಾಲಯ, ತುಂಬ ಚೆನ್ನಾಗಿದೆ ನೋಡೋಕೆ. ಕಪ್ಪೆ ಚೆನ್ನಿಗರಾಯ ದೇವಾಲಯ. ಬಳಪದ ಕಲ್ಲಿಂದ ಮಾಡಿರುವಂತಹ ಸಾಫ್ಟ್ ಟಚ್ ವಿಗ್ರಹಗಳು. ಇವು ಕಲ್ಲೆಲ್ಲ ಜೋಡಿಸ್ಬಿಟ್ಟು ಏನ್ ಮಾಡೋರು ಅಂದ್ರೆ ಒಂದೇ ರಾತ್ರಿಲಿ ಎಲ್ಲ ಕೆತ್ಬಿಟ್ಟು ಅದು ಬೆಳಗ್ಗೆ ಜಾವ ಬೇಗ ಆಗ್ಬೇಕು ಅಂತ ಇಷ್ಟು ಕೆತ್ಬಿಟ್ಟು ಹಂಗೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಇಷ್ಟು ಫಿನಿಶಿಂಗ್ ಮಾಡಿ ಇವಾಗ ಬೇಲೂರು ನೋಡ್ಕೊಂಡು ಇವಾಗ ಹಳೆಬೀಡಿಗೆ ಬಂದಿದ್ದೀವಿ. ನೋಡೋಣ, ಇಲ್ಲಿ ಯಾವತ್ತೂ ನೋಡಿಲ್ಲ. ಅಲ್ಲಿದೆ ಒಳಗಡೆ. ಹಳೆಬೀಡಿದು ಸೊ ತುಂಬ ಚೆನ್ನಾಗಿದೆ, ಪಾರ್ಕ್ ಟೈಪಲ್ಲೆಲ್ಲ. ಬಿಸಿಲು ಜಾಸ್ತಿ ಆಗಿದೆ. ಹಾಂ, ವಾವ್, ಹಿಂದೂ భావన దాంట్లో మాన్లో కూడా అంతా క్లీన్ అయిపోయినాయి.
ಇವಣ್ಣ ಬ್ಯೂಟಿಫುಲ್ ಮುಂದೆ ಹೋಗು. ಬೈ ಮೈ ಇವಣ್ಣ ಓ ನೀವು ವಿಡಿಯೋ ಮಾಡಕ್ಕೆ ನೀನು ಆಕಾಶ ಸೈಡ್ ಬರ್ಬೇಕು, ಈ ಕಡೆ ಸೈಡ್ ಅಂದ್ರೆ ಏನು ಕಾಣಲ್ಲ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಪ್ಲೀಸ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತಾನೆ ಇರ್ತೀನಿ, ಪ್ಲೀಸ್ ವಾಚ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.